ದೇವಿ ಶ್ರೀ ತುಳಜಾಭವಾನಿ ದೈವ ಮಾರ್ಗ. ನಾವು ಕೊಡ್ತಾ ಇದೀವಿ ಬ್ರಹ್ಮಕಮಲ ಬ್ರಾಹ್ಮಣರಿಂದ. ನಮ್ಮ ಕಾಳಿ ಆರಾಧಕರು ಹಾಗೂ ನಮ್ಮ ಶರ್ಮಾ ಆಚಾರ್ಯವರು ನೋಡಿ ಎಷ್ಟು ಅದ್ಭುತವಾಗಿ ಶಾಂತವಾಗಿ ಪ್ರಶಾಂತವಾಗಿ ಕುಂತಿದ್ದಾರೆ. ಇವ್ರ ಹತ್ರ ಒಂದು ಮೂಲಿಕೆ ಇದೆ, ಅದು ನನಗೆ ತುಂಬ ಇಷ್ಟ ಆಗಿ ಇವತ್ತು ವೀಕ್ಷಕರಿಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನೋಡಿ, ಈ ಮೂಲಿಕೆ ನಿಮ್ಮ ಕೈಲಿ ಗೆಸ್ ಮಾಡೋಕ್ಕೆ ಸಾಧ್ಯನಾ? ನೋಡಿ, ಇದನ್ನು ವಿಘ್ನೇಶ್ವರನ ಮೂಲಿಕೆ. ಇದು ಎಕ್ಕೆ ಗಿಡದಲ್ಲಿ ಮೂಡಿರ್ತಕ್ಕಂಥದ್ದು, ಬಿಳಿ ಎಕ್ಕೆ ಗಿಡದಲ್ಲಿ ಮೂಡಿರ್ತಕ್ಕಂಥದ್ದು. ನೋಡಿ, ಇದಿದೆಯಲ್ಲ, ಇದಕ್ಕೆ ಸ್ವಾಮಿ ಸ್ಪರ್ಶ ಮಾಡ್ತೀನಿ ಸ್ವಲ್ಪ. ನೋಡಿ ಹಿಂದೆ ನೋಡಿ, ಇದ್ರದ್ದು ಕೊಂಬಿದೆಯಲ್ಲ ಏಕದಂತ, ಎಷ್ಟು ಅದ್ಭುತ ಅಂದರೆ ಇದನ್ನು ಸ್ಪರ್ಶ ಮಾಡೋ ಒಂದು ಯೋಗ ಸಮೇತ ನಮಗೆ ಸಿಕ್ಕಿದೆ. ನೋಡಿ, ಯಾರಿಗಾದರೂ ಇದು ಸಿಕ್ಕಿದೆಯಾ? ಇದು ದೈವ ಒಲ್ದಿರೋದು. ಇವ್ರ ಹತ್ರನೇ ಬಂದು ನಾನು ಸೇರ್ಬೇಕಂತ ದೈವ ಲಿಖಿತ ಏನೋ ಗೊತ್ತಿಲ್ಲ. ಅದು ನಮ್ಮ ಕಾಳಿ ಆರಾಧಕರು ಶರ್ಮಾಚಾರ್ಯ ಅವರಿಗೆ ಬಂದು ಸೇರಿದೆ. ನೋಡಿ, ಇವರು ದರ್ಶನ್ ಅವರು ಯಾವುದಕ್ಕೆ ಕೇರಳಕ್ಕೆ ಹೋದಾಗ ಪೂಜೆ ಮಾಡಿಕೊಟ್ಟಿದ್ದು ಇವರೇನೆ. ಅದು ಫೋಟೋಸ್ ಇರ್ತವೆ, ನಿಮಗೆ ಬಿಡ್ತೀನಿ ನೋಡಿ. ನೋಡಿ, ಯಾರಾದರೂ ಈ ಭಾಗದಲ್ಲಿ ಬಂದರೆ ಇವ್ರನ್ನ ಮೀಟ್ ಮಾಡಿ, ಇವ್ರನ್ನ ದರ್ಶನ ತಗೊಂಡು ಆಶೀರ್ವಾದ ತೊಗೊಂಡೋಗಿ, ನಿಮಗೆ ಸಕಲ ಕಾರ್ಯಗಳು ಜಯ ಆಗ್ತವೆ. ಇವರಲ್ಲಿ ಆ ದೈವ ಕಳೆ ದೈವ ಶಕ್ತಿನೇ ತುಂಬಿದೆ ಅಂತ ಈ ಮೂಲಕ ನಾನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವ ಇದು ಎಚ್ ಡಿ ಕೋಟೆ ಭಾಗದಲ್ಲಿ ಯಾರೇ ಬಂದರೂ ಶರ್ಮಾಚಾರ್ಯರನ್ನ ಭೇಟಿ ಮಾಡಿ ಅವ್ರ ಆಶೀರ್ವಾದ ತೊಗೊಂಡೋಗಿ ನಿಮ್ಮೆಲ್ಲ ಕಾರ್ಯನೂ ಸಕಲ ಜಯವಾಗಿ, ಅವರಿಗೆ ಏನೇ ತೊಂದರೆ ತಾಪತ್ರೆ ಇಲ್ಲದೆ ಮುಂದೆ ಅದ್ಭುತವಾಗಿ ನಡೀತವೆ. ಇದಕ್ಕೆ ನಾವು ಕೂಡ ಸಾಕ್ಷಿ ಕಾಣ್ತಾ ಇದ್ದೀವ. ನಾವು ನೋಡಿ, ಶನಿಮಾತ್ಮದ ಪೂಜಾರರು ಕೂಡ ಪಾಪ ಎಲ್ಲ ಭಕ್ತಗಣ ನೋಡಿ, ಕೇರಳದಿಂದ ನಮ್ಮ ಮಾಂತ್ರಿಕರು ಬಂದವ್ರೆ, ಎಲ್ಲ ಭಕ್ತಗಣಗಳು ಇಲ್ಲೇ ಕುಂತವ್ರೆ. ಸೊ ನೀವೇನಾದ್ರು ಹೇಳ್ತೀರಾ? ಏನಕ್ಕೆ ಒಂದೆರಡು ಮಾತು ನಾನು ಹೇಳೋದು ಏನಿದೆ, ಏನಾದರೂ ಒಂದು ಒಳ್ಳೇದಾಗೋಕೆ ಏನಾದ್ರು ಒಂದು ಟಿಪ್ಸ್ ಹೇಳಿದ್ದೀರಾ ಎಲ್ಲ. ಹೌದಾ? ನೋಡಿ, ಬನ್ನಿ. ನೋಡಿ, ದರ್ಶನ್ ಅವರು ಕೂಡ ಸಂಕಷ್ಟದಲ್ಲಿದ್ದಾಗ ಇವರೇ ಪೂಜೆ ಮಾಡಿ ಅವರ ಸಂಕಷ್ಟಗಳನ್ನ ದೂರ ಮಾಡಿದ್ದು. ಹಾಗಾಗಿ ಇವರ ಒಂದು ವಿಡಿಯೋ ಹೋಮದ್ದು ನಿಮಗೆ ಕಳಿಸ್ತೀನಿ ನೋಡಿ. ಇಲ್ಲಿ ಎಲ್ಲೇ ಬಂದರೂ ಎಚ್ ಡಿ ಕೋಟೆಗೆ ಶರ್ಮಾಚಾರ್ಯರ ಆಶೀರ್ವಾದ ಪಡೆದೋಗಿ ನಿಮಗೆ ಸಕಲ ಕಾರ್ಯಗಳು ಜಯವಾಗ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ ಇದು ಏನಂತಾರೆ ಸರ್? ಇದಕ್ಕೇನಂತಾರೆ? ದಂಡ. ಓ ನೋಡಿ, ಇವ್ರದ್ದು ದಂಡ. ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ದೊಡ್ಡ ದೊಡ್ಡವರು ಸಮೇತ ಇವರು ನಮ್ಮ ಶರ್ಮಾಜಿ ಅವ್ರ ಹತ್ರ ಬಂದು ಆಶೀರ್ವಾದ ಪಡೆದು ಹೋಗ್ತಾರೆ. ಬರೀ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಏನು ಕೇಳಲ್ಲ, ಅವ್ರು ಏನು ಹೇಳಲ್ಲ, ಅವ್ರಿಗೇನು ಮಾಡಲ್ಲ. ಬರೀ ಆಶೀರ್ವಾದ ಪಡೆದ್ರೇನೆ ಅವ್ರಿಗೆ ಅಷ್ಟು ಯೋಗ ಇದೆ. ಅದಕ್ಕೆ ಇದೆ ಈ ದಂಡನೇ ಸಾಕ್ಷಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಇದೆಲ್ಲ ಆ ಕಾಲದಲ್ಲಿ ರಾಜರು ಇಟ್ಕೊಂತಿದ್ದಂಥವ್ರು, ಇವತ್ತು ನಮ್ಮ ಶರ್ಮಾಜಿ ಅವರು ಇಟ್ಕೊತಿದ್ದಾರೆ ಅಂದರೆ ಅದು ಅದ್ಭುತ. ಅದು ಇವತ್ತು ನಮ್ಮ ಕೈಗೆ ಬಂದಿದ್ರೆ ಅದು ಇನ್ನೊಂದು ಪರಮಾದ್ಭುತ. ಇದಕ್ಕೇನಾದರೂ ಕತೆ ಇದೆಯಾ? ಕತೆ ಏನಾದ್ರು ಇದೆಯಾ? ನೋಡಿ, ಎಂತೆಂಥ ಅಸ್ತ್ರಗಳು ಮಡಗಿದ್ದಾರೆ. ಇವೆಲ್ಲ ಆ ಕಾಲದವು, ಇವೆಲ್ಲ ಈ ಕಾಲದವು, ಇವತ್ತಿಂದು ಅಲ್ಲ. ಎಲ್ಲ ಆ ಕಾಲ ಶಕ್ತಿ ಸಂಚಲನಗಳು ಹೇಗೆ ಮೂಡಿಸ್ತಿದ್ದಾವೆ, ಹೆಂಗಿದ್ದಾವೆ. ನೀವು ಅಂಜನಿ ಸಿನಿಮಾದಲ್ಲಿ ಒಂದು ನೋಡಿರ್ತೀರಾ ಈ ಥರದ ಕತ್ತಿ, ಅದು ಬಿಟ್ಟರೆ ಇಲ್ಲೇ ನೋಡೋಕೆ ಸಾಧ್ಯ ನಿಮಗೆ. ನೋಡ್ರಿ, ಅಂಜನಿ ಸಿನಿಮಾ ಅಂತ ಒಂದು ಬರುತ್ತೆ, ಅದರಲ್ಲಿ ಇದೆ ಇದು. ಅದು ನೋಡಿದಾಗ ಇದು ಸತ್ಯದರ್ಶನ. ಹೌದು, ಗ್ರೇಟ್ ಬಿಡಿ. ಇದೆಲ್ಲ ಇದ್ರೇನೆ ನೀವು ಅದೆಲ್ಲ ಮಾಡೋಕ್ಕೆ ಸಾಧ್ಯ. ಅದ್ಭುತ, ಪರಮಾದ್ಭುತ. ಒಂದು ಶಕ್ತಿ ನಮ್ಮ ಶರ್ಮಾಚಾರ್ಯರ ಹತ್ರ ಇದೆ, ಅವರು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಯಾವುದು ಸರ್ ಇದು? ಅಘೋರ ವೀರಭದ್ರ. ನೋಡಿ, ಇದನ್ನು ನೋಡಿದ್ರೇ ಭಯ ಆಗುತ್ತೆ ಅಂತ ಒಂದು ದೊಡ್ಡ ಶಕ್ತಿ ಇವ್ರ ಹತ್ರ ಇದೆ. ಇವೆಲ್ಲ ತಲೆಗಳ ಹಾವುಗಳ ಸರ್? ತಲೆ. ಅಘೋರ ವೀರಭದ್ರ. ನೋಡಿ, ನೋಡ್ಕೊಳ್ಳಿ, ಇಂಥ ಒಂದು ದೈವ ಶಕ್ತಿ ಇರೋದ್ರಿಂದಾನೇ ಇವರು ಇದನ್ನೆಲ್ಲ ಉಳಿಸಿ ಬೆಳೆಸೋದು. ಯಾವುದಿದು? ನಾಗಪಾಶ. ಓಕೆ. ಅದ್ಭುತ, ಪರಮಾದ್ಭುತ. ಇವನ್ನೆಲ್ಲ ವೀಕ್ಷಕರಿಗೆ ನೋಡುವಂಥ ಸೌಭಾಗ್ಯ ಅದು. ದಂಡ ಇದಕ್ಕೆ ಅಲ್ಲಿ ಇರುತ್ತಾ? ಇಡಿ, ಈಗ ಇಡಿ, ಇದು ದಂಡ ಇಡಿ.
ಅಲ್ಲೇ ಇದೆಯಲ್ಲ ಅದ್ರ ಕೈಲಿ. ಅದ್ರ ಕೈಯಲ್ಲಿ ಇದೆ. ಓ ಇದ್ರ ಕೈಯಲ್ಲೇ ಇದೆ. ಓ ಸರಿ 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 ಸರಿ. ಇದ್ರ ಕೈಯಲ್ಲೇ ದಂಡ ಇದೆ, ಅದು ಅವ್ರ ಕೈಯಲ್ಲಿ ಇದೆ, ದೊಡ್ಡ ದಂಡ. ಓಹೋ ಅದ್ಭುತ ನೋಡಿ. ಇಂಥವೆಲ್ಲ ಒಂದು ಸಾಧಕರು ಸಂತರ ಹತ್ರನೇ ಇರೋದು. ಇವರು ಎಷ್ಟೋ ದಿನಗಳ ಕಾಲ ಅಘೋರಿಗಳ ಹತ್ರ ಇದ್ದು ಬಂದಂಥವ್ರು ನೋಡಿ. ಇವತ್ತು ಸ್ಪರ್ಶ ಮಾಡೋ ಭಾಗ್ಯ ನಮ್ದಾಗಿದೆ, ಅದು ನಮ್ಮ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಗವಂತ ತುಂಬ ಅದ್ಭುತ ಅದ್ಭುತ ಸರ್. ನಿಮ್ಮ ಹತ್ರ ಯಾರಾದರೂ ಶಾಸ್ತ್ರ ಕೇಳಕ್ಕೆ ಬಂದರೆ ಶಾಸ್ತ್ರ ಹೇಳ್ತೀರಾ ಸರ್? ಅವ್ರದ್ದು ಕೌಡೆ ಶಾಸ್ತ್ರ ಹೇಳ್ತೀರಾ? ಎಲ್ಲ ಥರದ್ದು ಏನು ಬೇಕು ನಿಮ್ಮ ಸಕಲ ಕಾರ್ಯಗಳಿಗೂ ಇವ್ರ ಹತ್ರ ಬಂದು ಪರಿಹಾರ ಮಾಡ್ಕೋಬೋದು. ಎಲ್ಲಾನು ಇವರು ಈ ಭಾಗದಲ್ಲಿ ಯಾರಿದ್ರು ಎಲ್ಲಾನು ಬಂದು ಇವರ ಒಂದು ಸಂಪೂರ್ಣವಾದ ವಿಚಾರನ, ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಡ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ. ಅಂದರೆ ನೀವೇನಾದ್ರು ಸ್ವಲ್ಪ ತೋರ್ಸಕ್ಕೆ ಇಟ್ಟಿದ್ದೀರಾ ಅಥವಾ ಏನಾದ್ರು ಯಾರಿಗಾರು ಬೇಕಂದ್ರೆ ಸೇಲಿಗೂ ಇಟ್ಟಿದ್ದೀರಾ? ಸೇಲಿಲ್ಲ ಅಂದರೆ ನೋಡಲಿ ಜನ ಅಂತ ಅಷ್ಟೇ. ಓಹೋ ಸಿಗ್ಬೇಕಲ್ಲ ಕಣ್ಣಿಗೆ. ನೋಡಿ ಶಂಕ, ಇದು ಗೋಮುಖ, ಗೋಮೂತ್ರ, ಗೋಮುಖ ಇದಾ? ಗೋಮುಖ ಗೋಮುಖ ಕರೆಕ್ಟ್. ಓ ಎರಡು ಗೋಮುಖ. ಹಿಂಗೆ ಮೂತಿ. ಹೌದೌದು ಮೂತಿ ಫುಲ್ಲು ಗೋಮುಖ ಥರನೇ ಇರೋದು. ವಾವ್ ಅದ್ಭುತ, ಪರಮಾದ್ಭುತ. ಆಮೇಲೆ ಈ ಒರಿಜಿನಲ್ ಶಂಖ ಈ ಅಕ್ಕಿಯಲ್ಲಿ ಇಟ್ಟರೆ ಮೇಲೆ ಬರುತ್ತೆ ಅಂತಾರೆ, ನಿಜನಾ ಅದು? ಇಲ್ಲ, ಅದಕ್ಕೆ ಬೇರೆ ಕೊಡ್ತೀನಿ, ಫೋಟೋ ಬೇರೆ ಬೇರೆ ಆಯ್ತಾ? ಇರಬೇಡಿ.